ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಅರುಣಾ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ಶಿವಮೊಗ್ಗದ ವೆರಿ ಫೇಮಸ್ ಕೊಡಚಾದ್ರಿಯ ತಪ್ಪಲಿನಲ್ಲಿರುವಂಥ ಹಿಡ್ಲಮನೆ ಫಾಲ್ಸ್. ಕೊಡಚಾದ್ರಿ ಅಂದಿದ ತಕ್ಷಣ ಟ್ರಕ್ಕಿಂಗ್ ನೆನಪಾಗುತ್ತೆ ಅಲ್ವಾ. ಬಟ್ ಕೊಡಚಾದ್ರಿ ಬೆಟ್ಟದಲ್ಲಿ ಸುಮಾರು ಗಿಡಮೂಲಿಕೆಗಳ ಇರುತ್ತೆ. ಅದನ್ನು ಉಪಯೋಗಿಸಿ ಸುಮಾರು ಮೆಡಿಸಿನ್ಗಳನ್ನು ತಯಾರು ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಅದ್ರ ಮಧ್ಯ ನೀರು ಹರಿದು ಬರ್ತಾ ಇದ್ರೆ ಹೇಗಿರುತ್ತೆ ನೋಡಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದೆಲ್ಲ ಗದ್ದೆ. ನೋಡಿ ಇಲ್ಲೊಂದು ಪುಟ್ಟದಾಗಿ ನದಿ, ಒಂದು ಜರಿ ಥರ ಹರಿದು ಹೋಗ್ತಾ ಇದೆ. ಬೇರೆ ಕಡೆ ಎಲ್ಲ ಪಂಪ್ ಸೆಟ್ಗಳಿಂದ ನೀರು ತೆಗೆದು ಅದನ್ನು ಅದ್ರ ಮೂಲಕ ಗದ್ದೆಗಳಿಗೆ ಹಾಯಿಸ್ತಾರೆ. ಇಲ್ಲಿ ನೋಡಿ ದೇವ್ರೇ ದಾರಿ ಸೃಷ್ಟಿ ಮಾಡಿರೋ ಥರ ಇದೆ. ಇಲ್ಲಿಂದ ಹರಿದು ಹೋಗೋ ನೀರು ನೇರವಾಗಿ ಗದ್ದೆಗಳಿಗೆ ಹೋಗಿ ನೋಡಿ ಎಷ್ಟು ಹಸಿರಾಗಿ ಕಾಣಿಸ್ತಿದೆ ಅಂತ. ಸೊ ಇಲ್ಲಿಂದಾನೇ ಹರಿದು ಹೋಗೋದು. ಅಲ್ಲಿ ಒಂದು ಭಟ್ರು ಮನೆ ಅಂತಿದೆ ಹಿಡ್ಲುಮನೆ ಫಾಲ್ಸ್ ನೀವು ಹೋಗೋವಾಗ. ಸೊ ಅಲ್ಲಿ ಗದ್ದೆಗಳಿದೆ, ಅಲ್ಲಿಂದಾನೇ ನೀರು ಹರಿದು ಗದ್ದೆಗಳಿಗೆ ಹೋಗುತ್ತೆ. ನೋಡಿ ಇಲ್ಲಿ ನೀರು ನೋಡಿದ ತಕ್ಷಣ ಪ್ರೀನವ್ ಆಟಾಡಕ್ಕೆ ನಿಂತ್ಕೊಂಡ್ಬಿಟ್ಟ. ಆಮೇಲೆ ಅಲ್ಲಿಂದ ವ್ಯೂ ನೋಡೋಕೆ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು, ಅಮ್ಮ ಒಂದು 5 ಮಿನಿಟ್ಸ್ ಇರು, ನಾನು ಇಲ್ಲೆಲ್ಲ ವ್ಯೂಸ್ ನೋಡ್ತೀನಿ ಅಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡ. ಅಲ್ಲಿಂದ ವ್ಯೂ ನೋಡ್ತಾ ಇದ್ರೆ ವಾವ್ ಸಕ್ಕತ್ತಾಗಿರತ್ತೆ. ಮತ್ತು ಅಂದರೆ ಒಳ್ಳೆ ಹ್ಯಾಂಗ್ ಓವರು ವೀಕೆಂಡ್ಸ್ಗೆ. ಯಾವ ವೆಹಿಕಲ್ ಶಬ್ದ ಇಲ್ಲ ಅಲ್ಲಿ ಸುತ್ತಮುತ್ತ. ಒಂದು 10 ಕಿಲೋಮೀಟ್ರಲ್ಲಂತೂ ಯಾವ ವೆಹಿಕಲ್ ಓಡಾಡಲ್ಲ. ಫುಲ್ ನಿಶಬ್ದವಾಗಿರುತ್ತೆ. ಬರೀ ನದಿ ನೀರು ಹರಿಯೋದು ಅಥವಾ ಜರಿದು ನೀರು ಹರಿಯೋದು ಶಬ್ದ, ಮತ್ತು ಪ್ರಾಣಿ ಪಕ್ಷಿಗಳ ಒಂದು ಶಬ್ದ ಬಿಟ್ಟರೆ ಬರೀ ಅಲ್ಲಿ ಇನ್ನೇನೂ ಕಾಣಲ್ಲ. ಅಲ್ಲಿ ನಿಂತ್ಕೊಂಡು ವ್ಯೂ ನೋಡೋದೇ ಒಂದು ಮಜಾ ಇರುತ್ತೆ. ಫುಲ್ಲು ಗ್ರೀನ್ರಿ. ಅದು ಬಿಟ್ಟರೆ ಬೇರೆ ನೋಡಿ ಅಲ್ಲೊಂದು ಚಿಕ್ಕದಾಗಿ ನದಿ ಹರಿತದೆ. ನೀವು ಶಿವಮೊಗ್ಗ ಬಂದರೆ ಆ್ಯಕ್ಚುಲಿ ಹರಿಯೋದು ಎಲ್ಲ ಕಡೆನೂ ಫಾಲ್ಸೇನೆ. ಚಿಕ್ಕ 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 ಫಾಲ್ಸ್ಗಳು ಸುಮಾರಿದೆ. ಹಿಡನ್ ಫಾಲ್ಸ್ಗಳು ಸುಮಾರಿದೆ. ನೀವು ಏನು ಹುಡುಕಬೇಕು, ತುಂಬ ಒಳ್ಳೊಳ್ಳೆ ಫಾಲ್ಸ್ ಸಿಗುತ್ತೆ. ಈ ಬೆಂಗಳೂರಲ್ಲಿ ಅಥವಾ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ರೆಸ್ಟೋರೆಂಟ್ಗಳಿಗಿಂತ ಟ್ರೈ ದೀಸ್ ಕೈಂಡ್ ಆಫ್ ಥಿಂಗ್ಸು. ಔಟ್ಸ್ಕರ್ಟ್ ಹೋಗಿ ಒಳ್ಳೊಳ್ಳೆ ಪ್ಲೇಸ್ಗಳನ್ನು ಹುಡುಕಿ ಅಲ್ಲಿ ಇದನ್ನು ಎಂಜಾಯ್ ಮಾಡ್ಬಿಟ್ಟು ಬನ್ನಿ. ಸೊ ನೋಡಿ ಇಲ್ಲಿ ಒಳಗಡೆ ಇನ್ನೂ ಫುಲ್ ನಡ್ಕೊಂಡು ಹೋಗಬೇಕು. ನಾವು ಭಟ್ರು ಮನೆಯಿಂದ ಸ್ವಲ್ಪ ದೂರ ಬಂದಿದ್ದೀವಿ ಅಷ್ಟೇ. ನೋಡಿ ಫುಲ್ ಕಾಡು. ಇಲ್ಲಿ ಗಿಡಗಳು ಬಿಟ್ಟರೆ ಬೇರೆ ಏನೂ ಕಾಣಿಸ್ತಿಲ್ಲ. ನನ್ನ ಮಗ, ಅಮ್ಮ ನೀವಿಬ್ಬರು ನಿಂತ್ಕೊಳ್ಳಿ ಒಂದು ಫೋಟೋ ತೆಗಿತೀನಿ ಅಂದ್ಬಿಟ್ಟು ಅವ್ನು ನಮ್ಮಿಬ್ರದ್ದು ಶೂಟ್ಸ್ ತೆಗಿತಾ ಇದ್ದ. ಸೊ ನೆಕ್ಸ್ಟ್ ನಾನು ಹೇಳಿದೆ, ಬೇಡ ಪ್ರಿನವ್, ನಾನು ತೆಗಿತೀನಿ, ನೀನು ಎಂಜಾಯ್ ಮಾಡಂತ. ಯಾಕಂದರೆ ಮಕ್ಳಿಗೆ ಇದೆಲ್ಲ ತೋರಿಸ್ಬೇಕು ನಾವು. ಹೇಗಿದೆ ಅಂದರೆ ಈ ಥರ ಎಲ್ಲ ವೆದರ್ ಬೆಂಗಳೂರು ಮಕ್ಕಳು ವಾವ್ ಸೂಪರ್ಬ್ ನೋಡಿ ಹೇಗಿದೆ ಅಂತ ಫಾಲ್ಸ್. ಇದು ಫಸ್ಟ್ ಲೇಯರ್ ಆಫ್ ಫಾಲ್ಸ್. ಇದು ಕೆಳಗಡೆ. ಅವನಿಗೆ ನದಿ ನೋಡ್ತಿದ್ದಂಗೂ ಹೋಗಿ ಕೂತ್ಕೊಂಡ್ಬಿಟ್ಟ. ಅಷ್ಟರೊಳಗಾಗಲೇ ಅವನಿಗೆ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ತಿಂದು ನೋಡಿ ಫುಲ್ ಆಟ ಆಡ್ತಾ ಇದ್ದಾನೆ. ನಾನು ಏನೂ ಹೇಳಿಲ್ಲ, ಏನಾದರೂ ಮಾಡ್ಕೊಳ್ಳಿ ಬಿಟ್ಬಿಟ್ಟಿದ್ದೆ. ಅಲ್ಲಿರೋ ಕಲ್ಲುಗಳನ್ನ ತೆಗೆದು ಎಷ್ಟು ದೂರ ನಾನು ಎಸಿಬೋದು ಅಂತ ಹೇಳ್ಬಿಟ್ಟು ಆಟ ಆಡ್ತಿದ್ದ. ಅಲ್ಲಿ ನೋಡಿ ಅಲ್ಲಿ ಬರೀ ನದಿ ಹರಿಯೋ ಶಬ್ದ ಬಿಟ್ಟರೆ ಪ್ರಾಣಿ ಪಕ್ಷಿಗಳ ಕೂಗು ಅಷ್ಟು ಬಿಟ್ಟರೆ ಬೇರೆ ಏನೂ ಕಾಣಲ್ಲ. ಸುತ್ತ ನಾನು ನೋಡಿದ್ರೆ ಅಲ್ಲಿ ಏನೂ ಕಾಣಲ್ಲ. ಬಟ್ ವೆರಿ ಡೇಂಜರಸ್ ಒಬ್ಬರು ಇಬ್ಬರು ಹೋಗೋದು. ಲೋಕಲ್ ಏಡ್ಸ್ಗಳಿಗೆ ತುಂಬ ಈಸಿ. ಬಟ್ ಪ್ಲೀಸ್ ಗ್ಯಾಂಗಲ್ಲಿ ಹೋಗಿ, ತುಂಬ ಚೆನ್ನಾಗಿರುತ್ತೆ. ಇದರಿಂದ ಮೆಟ್ಲು ಕೂಡ ಮೆಟ್ಲಿಲ್ಲ ಅಂದರೆ ಮೇಲೆ ಅದು ಇಲ್ಲಿಂದ ಸ್ಟ್ರೈಟ್ ಕೊಡಚಾದ್ರಿಗೆ ಜಾಗ ಇದೆ. ಅಲ್ಲಿ ಹಗ್ಗ ಹಿಡ್ಕೊಂಡು ಹತ್ಬೋದು. ಬಟ್ ವೆರಿ ಸ್ಲಿಪ್ಪಿ. ಅಲ್ಲಿ ಹತ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ನನ್ನ ಮಗ ಬೇರೆ ಚಿಕ್ಕವನು, ಚಾನ್ಸ್ ತೊಗೊಳೋದು ಬೇಡ. ನಾವಿಬ್ಬರೇ ಬೇರೆ ಇದ್ವಿ, ಹಾಗಾಗಿ ನಾವು ಹೋಗಲಿಲ್ಲ. ಸೊ ಗ್ಯಾಂಗ್ ಬಂದು ಹೋದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿಂದ ಟ್ರಕ್ಕಿಂಗ್ ಮಾಡಿ ಕೊಡಚಾದ್ರಿಗೆ. ಬಟ್ ನೋಡಿ ಇಲ್ಲೆಲ್ಲ ಗಿಡಮೂಲಿಕೆಗಳ ಗಿಡನೇ ಸೊ ಆ ಗಿಡಮೂಲಿಕೆಗಳ ಗಿಡ ಮಧ್ಯದಿಂದ ಈ ಥರ ನೀರು ಹರ್ಕೊಂಬಂದಾಗ ಆಬ್ವಿಯಸ್ಲಿ ಅದರದ್ದು ರೂಟ್ಸ್ಗಳೆಲ್ಲ ಬಿಟ್ಕೊಂಡಾಗ ಎಷ್ಟು ಈ ನೀರು ಕೂಡ ಎಷ್ಟು ಪ್ಯೂರಿಫೈಡ್ ಆಗಿರ್ಬೋದು ಅಲ್ವಾ. ಸೊ ಯಾವ ಬಿಸ್ಲರಿ ನೀರಿಗಿಂತ ಏನು ಕಮ್ಮಿ ಇರಲ್ಲ ಅಂದ್ಕೊಳ್ತೀನಿ. ಸೊ ಆ್ಯಕ್ಚುಲಿ ಇಲ್ಲಿ ನನ್ನ ಮಗ ನಾನು ಇಬ್ಬರು ಆಟ ಆಡಿಕೊಂಡು ತುಂಬ ಹೊತ್ತು ತುಂಬ ಮಜಾ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ. ಸಾಧ್ಯವಾದರೆ ಫುಲ್ ಟ್ರಕ್ಕಿಂಗ್ ಮಾಡಿ ಇಲ್ಲಿಂದ ಕೊಡಚಾದ್ರಿಗೆ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೋಗಿ, ಗ್ಯಾಂಗಲ್ಲಿ ಹೋಗಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಸೂನ್. ಬಾಯ್.